NWKRTC ಅವರ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತಾ ಇದೆ. ಏಪ್ರಿಲ್ 18ರಿಂದ ಮೇ 5ನೇ ತಾರೀಕುವರೆಗೂ ದಿನಕ್ಕೆ 1200 ಜನರ ಒಂದು ವೆರಿಫಿಕೇಷನ್ ನಡೀತಾ ಇದೆ. 17,000 ಜನರ ಒಂದು ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾರೆ. ಅವರ ಒಂದು ವೆರಿಫಿಕೇಷನ್ ತುಂಬ ಸ್ಪೀಡಾಗಿ ನಡೀತಾ ಇದೆ. ಆ ಒಂದು ವೆರಿಫಿಕೇಷನ್ ಮುಗಿದ ಮೇಲೆ ನಿಮಗೆ ಒಂದು ಚಾಲನಾ ಪರೀಕ್ಷೆ ಕೂಡ ನಡೆಸಲಾಗುವುದು. ಅದೇ ರೀತಿ ಹಲವಾರು ಒಂದು ಚಿಹ್ನೆಗಳು ಸಿಗ್ನಲ್ಗಳ ಒಂದು ಪರೀಕ್ಷೆ ಕೂಡ ನಿಮಗೆ ಇರುತ್ತದೆ. ಹಿಂದಿನ ವಿಡಿಯೋದಲ್ಲಿ ನಾನು ಡ್ರೈವರ್ ಚಾಲನಾ ಪರೀಕ್ಷೆ ಯಾವ ರೀತಿ ಇರುತ್ತದೆ ಅಂತ ತಿಳಿಸಿಕೊಟ್ಟಿದ್ದೇನೆ. ಅದೇ ರೀತಿ ಹಲವಷ್ಟು ಚಿಹ್ನೆಗಳ ಒಂದು ಮಾಹಿತಿ ಕೂಡ ನಿಮ್ಮ ಹತ್ತಿರ ಇರಬೇಕು. ನಿಮ್ಮ ಒಂದು ಸಂದರ್ಶನದ ಸಮಯದಲ್ಲಿ ಚಿಹ್ನೆಗಳ ಕೂಡ ಅವರು ನೀವು ಡ್ರೈವ್ ಮಾಡುವಾಗ ಚಿಹ್ನೆಗಳ ಯಾವ ರೀತಿ ಸಿಂಬಲ್ ಇದ್ದರೆ ಅದು ಏನನ್ನು ಸೂಚಿಸುತ್ತದೆ ಅಂತ ಆ ಒಂದು ಪರೀಕ್ಷೆ ಕೂಡ ಇರುತ್ತದೆ. ಇಲ್ಲಿ ಹಲವಷ್ಟು ನಾನು ಚಿಹ್ನೆಗಳ ಒಂದು ಮಾಹಿತಿ ನೀಡಿದ್ದೇನೆ. ನೀವು ಇಲ್ಲಿ ಓದಿಕೊಂಡು ನಿಮ್ಮ ಒಂದು ಮುಂದಿನ ಸಂದರ್ಶನಕ್ಕೆ ನೀವು ರೆಡಿ ಮಾಡಿ ಇಟ್ಟುಕೊಳ್ಳಿ. ಅದೇ ರೀತಿ ಡ್ರೈವರ್ ಪರೀಕ್ಷೆ ಕೂಡ ಇರುತ್ತದೆ. ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕುತ್ತೇನೆ. ಹಿಂದಿನ ವಿಡಿಯೋದಲ್ಲಿ ಯಾವ ರೀತಿ ಡ್ರೈವರ್ ಪರೀಕ್ಷೆ ಇರುತ್ತದೆ ಅಂತ ನೀವು ಅಲ್ಲಿ ಸಹ ಹೋಗಿ ಕೂಡ ಓದಿಕೊಳ್ಳಿ. ಮುಂದಿನ ದಿನದಲ್ಲಿ ನಿಮಗೆ ತುಂಬ ಸಹಾಯವಾಗುತ್ತದೆ. ಈ ಚಿಹ್ನೆ ನಿಮಗೆ ಬಲ ಹಿಮ್ಮುಖ ತಿರುವು ಅಂತ ತಿಳಿಸಿಕೊಡುತ್ತದೆ. ಈ ಚಿಹ್ನೆ ಎಡ ಹಿಮ್ಮುಖ ತಿರುವು ತಿಳಿಸಿಕೊಡುತ್ತದೆ. ಈ ಚಿಹ್ನೆ ಅಂಚಿನ ಭಾರದ ಮಿತಿ ತಿಳಿಸಿಕೊಡುತ್ತದೆ. ಹೀಗೆ ಹಲವಷ್ಟು ಚಿಹ್ನೆಗಳ ಒಂದು ಎಕ್ಸಾಮ್ ಇರುತ್ತದೆ. ನೀವು ಇದನ್ನು 2-3 ಸಲ ಓದಿಕೊಂಡರೆ ಸಾಕು. ನಿಮ್ಮ ಒಂದು ಮುಂದಿನ ಸಂದರ್ಶನದ ಸಮಯದಲ್ಲಿ ನಿಮಗೆ ಈಸಿಯಾಗಿ ನೀವು ಹೇಳಬಹುದು. ಈ ಚಿಹ್ನೆ ನಿಮಗೆ ಅಂಚಿನ ಭಾರದ ಮಿತಿ ತಿಳಿಸಿಕೊಡುತ್ತದೆ. ಅದೇ ರೀತಿ ಈ ಚಿಹ್ನೆ ಎಡ ಹಿಮ್ಮುಖ ತಿರುವು. ಈ ಚಿಹ್ನೆ ನಿಮಗೆ ಬಲದಿಂದ ರಸ್ತೆ ಅಂತ ತಿಳಿಸಿಕೊಡುತ್ತದೆ. ಅದೇ ರೀತಿ ಹಲವಾರು ಚಿಹ್ನೆಗಳು ಇದೆ. ಇಲ್ಲಿ ನೀವು ನೋಡಬಹುದು ಕಾವಲುಗಾರ ಇರುವ ರೈಲ್ವೆ ಕ್ರಾಸಿಂಗ್. ಅದೇ ರೀತಿ ಈ ಚಿಹ್ನೆ ಇದ್ದರೆ ಮುಂದೆ ದೋಣಿ ಬಳಕೆ ಇದೆ ಅಂತ ತಿಳಿಸಿಕೊಡುತ್ತದೆ. ನೀವು ಡ್ರೈವಿಂಗ್ ಮಾಡುವ ಒಂದು ಹುದ್ದೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದೀರಿ. ಅದೇ ರೀತಿ ಈ ಒಂದು ಹುದ್ದೆ ಬೀಳುತ್ತಿರುವ ಕಲ್ಲುಗಳು ಮುಂದೆ ಇದೆ ಅಂತ ನಿಮಗೆ ಈ ಒಂದು ಚಿಹ್ನೆಯ ಮೂಲಕ ನಿಮಗೆ ತಿಳಿಯುತ್ತದೆ. ಅದೇ ರೀತಿ ಈ ಚಿಹ್ನೆ ಇದ್ದರೆ ರಸ್ತೆ ಮೇಲೆ ಜಾನುವಾರು ದನಕರುಗಳು ಇರುವ ಸಾಧ್ಯತೆ ಇದೆ. ಈ ಒಂದು ನಿಮಗೆ ಪ್ರಾಣಿಗಳ ಒಂದು ಪಿಕ್ಚರ್ ಇದ್ದರೆ ಮುಂದೆ ಒಂದು ದನಕರುಗಳು ಇರುವ ಸಾಧ್ಯತೆ ಇದೆ ಅಂತ ತಿಳಿಸಿಕೊಡುತ್ತದೆ. ಅದೇ ರೀತಿ ಈ ಒಂದು ಸೈಕಲ್ ಇದ್ದರೆ ಸೈಕಲ್ ದಾಟು ಮುಂದೆ ಇದೆ ಅಂತ ನಿಮಗೆ ತಿಳಿಸಿಕೊಡುತ್ತದೆ. ಅದೇ ರೀತಿ ಈ ರೀತಿ ಇದ್ದರೆ ನೀವು ಇಲ್ಲಿ ನೋಡಬಹುದು ಸಡಿಲವಾದ ಜಲ್ಲಿಗಳು ಹಾಕಿದ್ದಾರೆ. ರಸ್ತೆಯಲ್ಲಿ ಸಡಿಲವಾದ ರಸ್ತೆ ಇದೆ, ಕಚ್ಚಾ ರಸ್ತೆ ಇದೆ ಅಂತ ತಿಳಿಸಿಕೊಡುತ್ತದೆ. ಅದೇ ರೀತಿ ಇದೆ ಈ ಮಾರ್ಕ್ ಇದ್ದರೆ ಚಿಹ್ನೆ ಇದ್ದರೆ ಕಡ್ಡಾಯವಾಗಿ ಮುಂದೆ ಹೋಗಲು ಅಥವಾ ಬಲಕ್ಕೆ ತಿರುಗು ಅಂತ ಇಲ್ಲಿ ನೀವು ಈ ಚಿಹ್ನೆ ನಿಮಗೆ ತಿಳಿಸಿಕೊಡುತ್ತದೆ. ಈ ಚಿಹ್ನೆ ನಿಮಗೆ ಜಾರುವ ರಸ್ತೆ ಇದೆ, ಸ್ಲಿಪ್ರಿ ರಸ್ತೆ ಇದೆ ಅಂತ ಇಲ್ಲಿ ನಿಮಗೆ ತಿಳಿಸಿಕೊಡುತ್ತದೆ. ಅದೇ ರೀತಿ ಇನ್ನಷ್ಟು ಹಲವಾರು ಚಿಹ್ನೆಗಳು ಕೂಡ ಇದೆ. ನಾನು ಸ್ವಲ್ಪ ಚಿಹ್ನೆ ಅಷ್ಟೇ ತಿಳಿಸಿಕೊಟ್ಟಿದ್ದೇನೆ. ನೀವು ಈ ಎಲ್ಲ ಚಿಹ್ನೆಗಳು ತಿಳಿದುಕೊಳ್ಳಿ, ಓದಿಕೊಂಡು ಇಟ್ಟುಕೊಳ್ಳಿ. ಮುಂದಿನ ದಿನದಲ್ಲಿ ನಿಮಗೆ ಸಂದರ್ಶನಕ್ಕೆ ಹೋಗುವಾಗ ಈಸಿ ಆಗುತ್ತದೆ. ಇನ್ನಷ್ಟು ಹಲವಾರು ಚಿಹ್ನೆಗಳು ಕೂಡ ಇದೆ. ಅದನ್ನು ಕೂಡ ನೀವು ಓದಿಕೊಂಡು ಮೊದಲೇ ರೆಡಿ ಮಾಡಿ ಎಲ್ಲ ಇಟ್ಟುಕೊಳ್ಳಿ. ಚಿಹ್ನೆಗಳಿಗೂ ಕೂಡ ಅಂಕಗಳು ಇರುತ್ತದೆ. ನೀವು ಈ ಚಿಹ್ನೆಗಳನ್ನು ಓದಿಕೊಂಡರೆ ನಿಮಗೆ ಮುಂದಿನ ಸಂದರ್ಶನದ ಸಮಯದಲ್ಲಿ ಚಿಹ್ನೆಗಳಿಗೆ ಹೆಚ್ಚಿನ ಅಂಕ ನೀವು ಪಡೆದು ನೀವು ಸೆಲೆಕ್ಟ್ ಆಗಬಹುದು. ಸೊ ಈ ಮಾಹಿತಿ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.